ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ superwoman ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಿಡ್ಜ್ ಆರ್ಗನೈಸೇಷನ್ ಅಂದರೆ ನನ್ನ ಫ್ರಿಡ್ಜನ್ನು ಹೇಗೆ ಆರ್ಗನೈಸ್ ಮಾಡಿದೆ ತೋರಿಸ್ತಾ ಇದ್ದೀನಿ. ಸೊ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಮಾಡಬೇಕಾಗಿರೋದು ಸಿಂಪಲ್, ಅಂದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಹಾಗೆ ಪ್ರತಿ ಟೈಮ್ ನಾನು ಮಾಡೋದು ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮರೆಯದೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ನನ್ನ LG ಡ್ಯೂಯಲ್ ಫ್ರಿಡ್ಜ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹಲೋ ಬಿಸಿ ಪೀಪಲ್, ಸಬ್ಸ್ಕ್ರೈಬ್ ಮಾಡಿ superwoman ಕನ್ನಡ ಚಾನಲನ್ನು. ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬನ್ನಿ, ಮೊದಲಿಗೆ ನಾನು ಫ್ರೀಝರ್ನ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ನಾನು ಫ್ರೀಝರ್ನಲ್ಲಿ ಜಾಸ್ತಿ ಐಟಮ್ಸ್ ಇಡೋದಿಲ್ಲ. ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಐಟಮ್ಸ್ನ ಇಟ್ಕೋತೀನಿ. ನೋಡಿ, ನಾನಿಲ್ಲಿ ಡೋರ್ನಲ್ಲಿ ಆಲ್ಮೋಸ್ಟ್ ನಾನು ಯೂಸ್ ಮಾಡ್ತಿರೋದು ಕಾಳುಗಳ್ನ ಬಳಸ್ಕೊಂಡು ಮಿಕ್ಕಿರೋಂಥ ಕಾಳುಗಳನ್ನ ಈ ಥರ ಕ್ಲಿಪ್ ಸಿಸ್ಟಮಿಂದ ಕವರ್ ಮಾಡಿ ಇಟ್ಕೋತೀನಿ. ಆ್ಯಂಡ್ ಇಲ್ಲಿ ಬಂದು ನೋಡಿದ್ರೆ ಚಾಕ್ಲೇಟ್ಸ್ ಮತ್ತು ಸೀ ಸಾಲ್ಟ್ ಮತ್ತು ಒಣಶುಂಠಿ ಮತ್ತು ಎಲ್ಲೋ ಬಾಕ್ಸ್ನಲ್ಲಿ ಹಾಲಿನ ಕೆನೆ ಇಟ್ಟಿದ್ದೀನಿ. ಮತ್ತು ಇದು ಡ್ಯೂಯಲ್ ಫ್ರಿಡ್ಜ್, ಅಂದರೆ ತರಕಾರಿ ಅಥವಾ ಹಣ್ಣುಗಳು ಜಾಸ್ತಿ ಇದ್ದಾಗ ಫ್ರೀಝರ್ನ ಫ್ರಿಡ್ಜ್ ಮೋಡ್ಗೆ ಕನ್ವರ್ಟ್ ಮಾಡಿ ನಾನು ಇಲ್ಲಿ ಸ್ಟೋರ್ ಮಾಡ್ತೀನಿ. ಅದು ತುಂಬ ರೇರ್, ಯಾವಾಗನ ಹಬ್ಬಗಳಲ್ಲಿ ಜಾಸ್ತಿ ಇದ್ದಾಗ ಮಾತ್ರ ಆ ಥರ ಕನ್ವರ್ಟ್ ಮಾಡ್ಕೋತೀನಿ. ಆ್ಯಂಡ್ ಮಕ್ಕಳಿಗೋಸ್ಕರ ಪಾಪ್ಕಾರ್ನ್ ಇಟ್ಕೊಂಡಿದ್ದೀನಿ. ಇದು ಬಂದು ನನ್ನ ಫ್ರೀಝರ್ ಸಿಸ್ಟಮ್. ಈಗ ಬನ್ನಿ, ಕೆಳಗಡೆ ಫ್ರಿಡ್ಜ್ ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ತೋರಿಸ್ತೀನಿ. ಇಲ್ಲಿ ಆಲ್ಮೋಸ್ಟ್ ನಾನು ಯೂಸ್ ಮಾಡ್ತಿರೋದು ವೆಜಿಟೇಬಲ್ಸ್. ವಾರಕ್ಕೆ ಎಷ್ಟು ಅವಶ್ಯಕತೆ ಅಷ್ಟು ವೆಜಿಟೇಬಲ್ಸ್ನ ನಾನು ತೊಗೊಂಡು ಬಂದು ಇಟ್ಕೋತೀನಿ. ಇಲ್ಲಿ ಫಸ್ಟ್ ರೋನಲ್ಲಿ ನೀವು ನೋಡಿದ್ರೆ ಶುಂಠಿನೆಲ್ಲ ನಾನು ಎಮರ್ಜೆನ್ಸಿಗೆ ಬೇಕು ಅಂತ ಕ್ಲೀನ್ ಮಾಡಿ ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ. ಮತ್ತು ಕರಿಬೇವನ್ನೆಲ್ಲ ಬಿಡಿಸಿಟ್ಕೋತೀನಿ. ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹಸಿಮೆಣಸಿನ್ಕಾಯಿ ಕೆಂಪಗಾಗಿರೋದು ಬೇಗ ಯೂಸ್ ಮಾಡೋದಕ್ಕೋಸ್ಕರ ಮುಂದೆ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಮಕ್ಕಳಿಗೋಸ್ಕರ ಸ್ಕೂಲಿಗೆ ಪುಳಿಯೋಗರೆ ಗೊಜ್ಜೆಲ್ಲ ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀನಿ. ಆಮೇಲೆ ಎಮರ್ಜೆನ್ಸಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಈ ಥರ ಚಿಕ್ಕ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಇಲ್ಲಿ ಮೇಲ್ಗಡೆ ರೋನಲ್ಲಿ ಏನೇನು ನಿಮಗೆ ಅವಶ್ಯಕತೆವಾಗಿ ಬೇಕೋ ಈ ಹ್ಯಾಂಡಿ ಐಟಮ್ಸ್ನೆಲ್ಲ ನಾನು ಆಲ್ಮೋಸ್ಟ್ ಮೇಲೆ ಇಟ್ಕೋತೀನಿ. ಆ್ಯಂಡ್ ಸೆಕೆಂಡ್ ರೋನಲ್ಲಿ ಬಂದರೆ ಇಲ್ಲಿ ನಾನು ದೋಸೆ ಅಥವಾ ಇಡ್ಲಿ ಹಿಟ್ಟನ್ನ ಯಾವಾಗಲೂ ರುಬ್ಬಿ ಇಟ್ಕೊತೀನಿ. ಆ್ಯಂಡ್ ಈ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ತರಕಾರಿಗಳನ್ನ ಇಟ್ಕೊಂಡಿರ್ತೀನಿ. ಈ ಥರ ಚಾಕ್ಲೇಟ್ಸ್ ಎಲ್ಲ ಇಟ್ಕೋತೀನಿ. ನೋಡಿ, ಇಲ್ಲಿ ಶುಂಠಿ, ಒಂದರಲ್ಲಿ ಪುದೀನ ಮತ್ತು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈ ಥರ ಯಾವ ತರಕಾರಿಗಳನ್ನ ಸಡನ್ನಾಗಿ ನನಗೆ ಯೂಸ್ ಆಗುತ್ತೋ ಅಂಥ ತರಕಾರಿಗಳನ್ನೆಲ್ಲ ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಇದು ಬಂದು ಸೆಕೆಂಡ್ ರೋ. ನೀವು ಇಲ್ಲಿ ಬಂದು ನೋಡಿದ್ರೆ 2 ಪ್ಲಾಸ್ಟಿಕ್ ಬ್ಯಾಸ್ಕೆಟ್ ಕಾಣುತ್ತೆ ನಿಮಗೆ ಥರ್ಡ್ ರೋನಲ್ಲಿ. ಆಲ್ಮೋಸ್ಟ್ ಈ ಬ್ಯಾಸ್ಕೆಟ್ನ ನಾವು ಯೂಸ್ ಮಾಡೋದು ತರಕಾರಿಗಳನ್ನ ಸ್ಟೋರ್ ಮಾಡೋದಕ್ಕೆ. ನೋಡಿ, ಈ ಥರ ನಾನು ಪ್ಲಾಸ್ಟಿಕ್ ಪೌಚ್ನಲ್ಲಿ ತರಕಾರಿಗಳನ್ನ ಇಟ್ಕೋತೀನಿ. ಇದ್ರ ಬಗ್ಗೆ ನಾನು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಯಾವ ರೀತಿ ಸ್ಟೋರ್ ಮಾಡಬೇಕು ಅಂತ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಇಲ್ಲಿ ನೋಡಿ, ಇದು ಸೌತೆಕಾಯಿ, ಎಲೆಕೋಸು, ಈ ಥರ ಐಟಮ್ಸ್ ಎಲ್ಲ ನಾನು ಈ ಥರ ಒಂದು ಪ್ಲಾಸ್ಟಿಕ್ ಬ್ಯಾಸ್ಕೆಟ್ನಲ್ಲಿ ಹಾಕಿ ಇಟ್ಕೋತೀನಿ. ಆಲ್ಮೋಸ್ಟ್ ನಾನು ಬ್ಯಾಸ್ಕೆಟ್ನೆಲ್ಲ ಡ್ರಾ ಮಾಡಿದಾಗ ಯಾವಾಗ ತರಕಾರಿಗಳು ಮಿಕ್ಕಿದ್ದಾವೆ ಅಂತ ನಂಗೆ ಐಡಿಯಾ ಸಿಕ್ಬಿಡುತ್ತೆ. ಆ್ಯಂಡ್ ಸೇಮ್ ಅದೇ ರೀತಿ ಈ ಬ್ಯಾಸ್ಕೆಟ್ನಲ್ಲಿ ಕೂಡ ಈ ವಾರಕ್ಕೆ ಆಗುವಂಥ ತರಕಾರಿಗಳನ್ನೆಲ್ಲ ಸ್ಟೋರ್ ಮಾಡ್ಕೋತೀನಿ. ನೋಡ್ಬೋದು, ಬೀನ್ಸ್, ಕ್ಯಾರೆಟ್ ಆಲ್ಮೋಸ್ಟ್ ನಮ್ಗೆ ಜಾಸ್ತಿ ಯೂಸ್ ಆಗುವಂಥದ್ದು, ಮತ್ತು ಬದನೆಕಾಯಿ, ಮೂಲಂಗಿ, ಈ ಥರ ಇಟ್ಕೊಳ್ಳೋದ್ರಿಂದ ನನಗೆ ಒಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ನೀವು ಕೆಳಗಡೆ ರೋಗಿ ಬಂದು ನೋಡಿದ್ರೆ ನನ್ನ ಮಕ್ಕಳಿಗೆ ಇಷ್ಟ ಅಂತ ಚಾಕ್ಲೇಟ್ಸ್ ಇಟ್ಕೊಂಡಿರ್ತೀನಿ. ಯಾವಾಗ ನಾನು ಮಿಲ್ಕ್ ಶೇಕ್ ಮಾಡಲಿಕ್ಕಾಗಲಿ ಇದು ಯೂಸ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಇಡ್ಲಿ ಹಿಟ್ಟು ಮಿಕ್ಕಿದ್ದು ಇಟ್ಕೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಹಿಂದ್ಗಡೆ ಒಂದು ಬಾಕ್ಸ್ನಲ್ಲಿ ನೋಡ್ಬೋದು, ಇಲ್ಲಿ ಚಟ್ನಿ ಇಟ್ಕೊಂಡಿದ್ದೀನಿ, ಕೆಂಪು ಚಟ್ನಿ, ರೊಟ್ಟಿ ಚಪಾತಿಗಳಿಗೆ. ಈ ಕಡೆ ಬಂದರೆ ವಾರಕ್ಕೆ ಆಗುವಷ್ಟು ಹೂಗಳನ್ನ ಈ ಥರ ಸ್ಟೋರ್ ಮಾಡಿ ಬಾಕ್ಸಲ್ಲಿ ಇಟ್ಕೋತೀನಿ. ಪ್ಲಾಸ್ಟಿಕ್ ಬಾಕ್ಸ್ನ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ನೀರು ಬಿದ್ದು ಹೂವು ಬಾಡೋಗೋದಿಲ್ಲ. ಇದು ಬಂದು ನನ್ನ ಫ್ರಿಡ್ಜ್ ರ್ಯಾಕ್ ಆರ್ಗನೈಸೇಷನ್, ಆಯಿತಾ. ಇಲ್ಲಿ ಕೆಳಗೆ ಬಂದರೆ ನಂಗೆ ಜಾಸ್ತಿ ಯೂಸ್ ಆಗುವಂಥ ತರಕಾರಿ ಟೊಮ್ಯಾಟೊ ಅಲ್ವಾ, ಆ ಟೊಮ್ಯಾಟೊನ ಹಾಕಿ ಇಟ್ಕೊಂಡಿದ್ದೀನಿ. ಒಂದರಲ್ಲಿ ಹೀರೆಕಾಯಿ ಮತ್ತು ಶುಂಠಿ, ಈ ಥರ ಡ್ರೈ ಐಟಮ್ಸ್. ಈ ಶುಂಠಿ ಎಲ್ಲ ಜಾಸ್ತಿ ಡ್ರೈ ಇರೋದ್ರಿಂದ ಈ ಥರ ಡ್ರೈ ಐಟಮ್ಸ್ ಕವರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಕವರಲ್ಲಿ ಬಂದರೆ ನಿಮಗೆ ಕೊಬ್ಬರಿ ಸಿಗುತ್ತೆ. ಈ ಕೊಬ್ಬರಿನ ಕೂಡ ನಾನು ಈ ಥರ ಫ್ರೀಝರ್ನಲ್ಲಿ ಕವರಲ್ಲಿ ಹಾಕಿ ಇಟ್ಕೋತೀನಿ. ಯಾವಾಗ ನನಗೆ ಈ ಥರ ಕೊಬ್ಬರಿ ಅವಶ್ಯಕತೆ ಇದೆಯೋ ಆವಾಗ ಇದನ್ನು ತೊಗೊಂಡು ಯೂಸ್ ಮಾಡ್ಕೋಬೋದು. ಇದು ಆಯ್ತಲ್ವಾ. ಈಗ ಬನ್ನಿ, ನನ್ನ ಡೋರ್ ಸಿಸ್ಟಮ್ನಲ್ಲಿ ಏನಪ್ಪ ಅಂದರೆ ಫ್ರಿಡ್ಜ್ನ ಡೋರ್ ಸಿಸ್ಟಮ್ನಲ್ಲಿ ನಾನು 2 ಟ್ರೇ ಆಫ್ ಎಗ್ಸ್ ಇಟ್ಕೊಂಡಿದ್ದೀನಿ. ಈ ಥರ ಯಾವಾಗ ನಂಗೆ ಮೊಟ್ಟೆ ಅವಶ್ಯಕತೆ ಮೊಟ್ಟೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈ ಟೊಮ್ಯಾಟೊ ಏನಪ್ಪ ಅಂದರೆ ಫ್ರೆಶ್ ಟೊಮ್ಯಾಟೋಸ್ನೆಲ್ಲ ನಾನು ಕೆಳಗೆ ಸ್ಟೋರ್ ಮಾಡಿಕೊಂಡು ಮಿಕ್ಕಿರೋ ಟೊಮ್ಯಾಟೊನ ಈ ಥರ ಪೌಚಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಬೇಗ ಖಾಲಿ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆಗೆ. ಇದು ಬಂದು ಕಸ್ಟರ್ಡ್ ಪೌಡರ್ ಮತ್ತು ಚಾಟ್ ಮಸಾಲ, ಈ ನಿಂಬೆಹಣ್ಣು ಮತ್ತು ಈ ಮಂಚೂರಿ ಯೂಸ್ ಮಾಡೋದಕ್ಕೋಸ್ಕರ ಸಾಸ್ಗಳನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ. ಆ್ಯಂಡ್ ಟೊಮೆಟೊ ಸಾಸ್ ಕೂಡ ಇದೆ.
ಇದಿಷ್ಟು ಬಂದು ನನ್ನ ಸಿಂಪಲ್ ಫ್ರಿಜ್ ಆರ್ಗನೈಸೇಷನ್. ವಾರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಐಟಮ್ಸ್ ಸ್ಟೋರ್ ಮಾಡ್ಕೋತೀನಿ. ಸೊ ಈಸಿಯಾಗಿ ನಾನು ಅಟ್ ದ ಎಂಡ್ ಆಫ್ ದ ವೀಕ್ ಕ್ಲೀನ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಈ ಫ್ರಿಜ್ ಆರ್ಗನೈಸೇಷನ್ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಹಾಗಿದ್ದಲ್ಲಿ ಲೈಕ್ ಮಾಡಿ. ಇದು ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಪ್ರತಿ ವಾರ ಇಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇದು ಸೂಪರ್